ಮಂಗಳೂರಿನ ಏಯಾಡಿಯ ಬಾಂದೊಟ್ಟುವಿನ ಓಂ ಶ್ರೀ ಮಠದಲ್ಲಿ 41 ದಿನಗಳ ಕಾಲ ನಡೆದ ಲಲಿತ ಸಹಸ್ರನಾಮ ಅರ್ಚನೆ ಸಹಿತ ನಡೆದ ತ್ರಿಕಾಲ ಶ್ರೀಚಕ್ರ ಪೂಜೆ ವರಮಹಾಲಕ್ಷ್ಮಿ ಪೂಜೆಯೊಂದಿಗೆ ಸಮಾಪ್ತಿಗೊಂಡಿದೆ. ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಹಿ ಸರಸ್ವತಿಯವರಿಂದ ಈ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿದೆ. ಮಠದ ಗುರುಗಳು ಮತ್ತು ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಆಷಾಢ ತಿಂಗಳ ಪ್ರಥಮದಿಂದ ಆರಂಭ ಆದ ಈ ಧಾರ್ಮಿಕ ಕಾರ್ಯಕ್ರಮಗಳು ವರಮಹಾಲಕ್ಷ್ಮಿ ವ್ರತದ ತನಕ ನಿರಂತರವಾಗಿ 41 ದಿನಗಳ ಕಾಲ ನಡೆದಿವೆ. ಲಲಿತಾ ದೇವಿಯ ಆರಾಧನೆಯಿಂದ ಮುಕ್ಕೋಟಿ ದೇವತೆಗಳ ಆರಾಧನೆ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಎಲ್ಲ ದೇವತೆಗಳಲ್ಲಿ ದೇವಿಯ ಚೈತನ್ಯ ಇರುವ ಕಾರಣದಿಂದಾಗಿ ಲಲಿತಾ ಸಹಸ್ರನಾಮ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನಿರಂತರ 41 ದಿನಗಳ ಕಾಲ ತ್ರಿಕಾಲ ಪೂಜೆಯೊಂದಿಗೆ ಮಠದಲ್ಲಿ ಲಲಿತಾ ಸಹಸ್ರನಾಮ ಪಠಿಸಲಾಗಿದೆ. ಈ ಮೂಲಕ ದೇಶದಲ್ಲಿ ಸನಾತನ ಧರ್ಮದ ಉಳಿವಿಗಾಗಿ ಇಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಸನಾತನ ಧರ್ಮದಲ್ಲಿ ತಾಯಿಗೆ ವಿಶೇಷ ಸ್ಥಾನಮಾನವಿದ್ದು ಲಲಿತಾ ಸಹಸ್ರನಾಮ ಪೂಜೆಯನ್ನ ಶಿವಜ್ಞಾನಮಹಿ ಸರಸ್ವತಿಯವರು ನೆರವೇರಿಸಿರುವುದು ಹೆಮ್ಮೆಯ ವಿಷಯ ಅಂತ ಶ್ರೀ ವಿದ್ಯಾನಂದ ಸರಸ್ವತಿಯವರು ಹೇಳಿದ್ದಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ. ಆಗ ಯಾವ ಕಾರಣಕ್ಕೆ ಸ್ತ್ರೀಗಳನ್ನು ಮಹಿಳೆಗಳನ್ನು ಪೂಜಾ ಹೋಮಾದಿ ಕಾರ್ಯಗಳಿಂದ ದೂರ ಮಾಡುವುದು ದೊಡ್ಡ ತಪ್ಪು. ಮಹಿಳೆಗಳಿಂದ ಮಾಡಬೇಕು, ತಾಯಿ ಇಲ್ಲಾದ್ರೆ ಬೇರೆ ಎಂತದಾಗ್ಲಿಕ್ಕೆ ಇಲ್ಲ. ಅದ ಕಾರಣ ವಂಶಿ ಮಠ ಪರಂಪರವಾಗಿದ್ದ ಮಠ ಋಷಿ ಪರಂಪರೆ ಮಠದಲ್ಲಿ ಈ 41 ದಿನವನ್ನು ನಿರಂತರವಾಗಿ ಲಲಿತಾ ಸಹಸ್ರನಾಮ ಅರ್ಚನೆ ಸಮಯದ ಶ್ರೀಚಕ್ರ ಪೂಜೆಯನ್ನು ಮಾಡಿದ್ದು ಅಂಶಾವಧಾರೆಯಲ್ಲಿ ಪಾರ್ವತಿ ಅಂಶದಲ್ಲಿ ಬಂದು ಲೋಕಮುದ್ರ ಅಂಶದಲ್ಲಿ ಬಂದು ಈಗ ಮಾತಾಶ್ರೀಯಾಗಿ ಜನ್ಮವನ್ನು ಸ್ವೀಕಾರ ಮಾಡಿದ ನಮ್ಮ ವಂಶಿ ಮಠದ ಮಾತಾಶ್ರೀಯವರಿಂದ ಈ ಪೂಜೆ ಆಗಿದೆ. ಅದು ನಿಮಗೆ ಎಲ್ಲರಿಗೆ ಒಂದು ಹೆಮ್ಮೆ ವಿಷಯ. ವರಲಕ್ಷ್ಮಿ ಮಹಾವ್ರತ ಅಂತೇಳಿ 48 ದಿವಸಗಳವರೆಗೆ ಕೆಲವು ಕಡೆ ಮಾಡ್ತಾರೆ. ಇವರು 41 ದಿವಸದ ಆಚರಣೆಯನ್ನು ಮಾಡೋದ್ರ ಜೊತೆಗೆ ಬೇರೆ ಬೇರೆ ರೀತಿಯ ದೇವಿಗೆ ಸಂಬಂಧಪಟ್ಟಂತ ಅರ್ಚನೆ ಇರ್ಬೋದು, ಹವನಗಳಿರ್ಬೋದು, ದಾನಗಳಿರ್ಬೋದು, ಧರ್ಮಗಳಿರ್ಬೋದು, ಶೋಧನೆ ಇರ್ಬೋದು, ಬೋಧನೆ ಇರ್ಬೋದು, ಎಲ್ಲವನ್ನು ನಡೆಸಿಕೊಂಡಂತಹ ಒಂದು ಓಂ ಶ್ರೀ ಮಠ. ಅದಕ್ಕೆ ಇವತ್ತು ನಾವು ಬಂದು ಸೇರಿದ್ದು ಬಹಳ ಸಂತೋಷ. ಮಾತೃಶಕ್ತಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟು ಓಂ ಶ್ರೀ ಮಠ ಮುಂದುವರಿತಾ ಇದೆ. ಅಂತಹ ಓಂ ಶ್ರೀ ಮಠಕ್ಕೆ ಎಲ್ಲರೂ ಬಂದು ಇಂತಹ ಒಂದು ಚೈತನ್ಯ ಸ್ವರೂಪವನ್ನು ಆರಾಧಿಸಿ, ಇಲ್ಲಿ ವಿಶೇಷವಾಗಿ ಆರಾಧನೆ ಆಗುವಂಥದ್ದು ಮೂರ್ತಿ ಅಲ್ಲ, ವಿಗ್ರಹ ಅಲ್ಲ, ಫೋಟೋಗಳಲ್ಲ, ಇಲ್ಲಿ ವಿಶೇಷವಾಗಿ ಆರಾಧನೆ ಆಗುವಂಥದ್ದು ಶ್ರೀಚಕ್ರ ಸಹಿತವಾಗಿ ಅಗ್ನಿಯ ಆರಾಧನೆ, ಅಂತಹ ಚೈತನ್ಯ ಸ್ವರೂಪಿಯಾದಂತಹ ಜ್ಯೋತಿಯ ಆರಾಧನೆ ಆಗ್ತಾ ಇರುವಂತದ್ದು. ಅಂತಹ ಜ್ಯೋತಿಯಿಂದ ಮಾತ್ರ ಕತ್ತಲೆಯನ್ನು ದೂರ ಮಾಡುವಂತ ಆ ಶಕ್ತಿ ಸಾಧ್ಯತೆ ಇರುವಂತದ್ದು. ಅಂತಹ ಅಸಾಧ್ಯವಾದಂತಹ ಸಾಧನೆಯನ್ನು ಸಾಧಿಸುವಂತಹ ಶಕ್ತಿ ಸ್ವರೂಪಿಣಿಯಾದಂತಹ ಜ್ವಾಲಾ ಮಹಾಮಾಯಿ ಸ್ವರೂಪಿಣಿಯಾದಂತಹ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ದೇವಿಯ ಆರಾಧನೆ ಇಲ್ಲಿ ಆಗ್ತಾ ಇದೆ. ಅಂತಹ ಆರಾಧನೆ ಇನ್ನು ಮುಂದೆ ಸದಾಕಾಲ ನಡೀತಾ ಇರಲಿ. ಆ ಪರಂಪರೆ ಮುಂದುವರಿಬೇಕು ಅಂತ ನಮ್ಮ ಮಾತಾಜಿಯವರನ್ನ ಇವತ್ತು ಈ ಪೀಠದ ಮುಂದಿನ ಉತ್ತರಾಧಿಕಾರಿಗಳು ಅಂತ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಮಾಡಿದ್ರೆ ಸಾಲದು, ಒಂದು ದೊಡ್ಡ ಪಟ್ಟಾಭಿಷೇಕವನ್ನು ಮಂಗಳೂರಿನ ನಮ್ಮ ಎಲ್ಲ ಭಕ್ತಾದಿಗಳು ಮಾಡಿದರೆ ಒಂದು ದೊಡ್ಡ ಸಂತೋಷ ಆಗುತ್ತೆ ಅಂತ ನಾವು ಕೂಡ ಭಾವಿಸಿದ್ದೀವಿ. ನೀವೆಲ್ಲ ಮಾಡ್ತೀರಲ್ಲ, ಮುಂದೊಂದು ಕಾರ್ಯಕ್ರಮ ಮಾಡಿ ಅವ್ರೊಂದು ಪಟ್ಟಾಪೀಠಾಧಿಕಾರಿ ಅಂತ ಘೋಷಣೆ ಮಾಡಬೇಕು. ಶ್ರೀ ಲಲಿತಾ ಸಹಸ್ರನಾಮ ಅರ್ಚನೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ನಾರಿಗಳು, ಯಾಕಂದ್ರೆ ಈ ಓಂ ಶ್ರೀ ಮಠದಲ್ಲಿ ಪ್ರತ್ಯೇಕವಾಗಿ ನಾರಿ ಶಕ್ತಿಯಲ್ಲಿ ಮಾತೃಶ್ರೀ ಅವರು ಮಾಡ್ತಾ ಇರುವಂತಹ ಈ ಪೂಜೆಯಲ್ಲಿ ಎಲ್ಲ ನಾರಿ ಶಕ್ತಿಗೊಂದು ಪ್ರಚೋದನೆ ಆಗ್ಬೇಕು. ಪ್ರತಿಯೊಂದು ಮನೆಯಲ್ಲಿ ನಿತ್ಯ ಲಲಿತಾ ಸಹಸ್ರನಾಮವನ್ನು ಅರ್ಚನೆಯೊಂದಿಗೆ ಮಾಡಬೇಕು ಅನ್ನುವಂತ ಒಂದು ಪ್ರಾರ್ಥನಾ ಉದ್ದೇಶ ಕೂಡ ಇದರಲ್ಲಿ ನಮ್ಮ ಸಂಕಲ್ಪದಲ್ಲಿದೆ. ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ನಿರಂತರವಾಗಿ ಮಾಡಿ, ತಪ್ಪುಗಳು ಬರ್ತದೆ, ಅಕ್ಷರಗಳಲ್ಲಿ ತಪ್ಪುಗಳು ಬರ್ತದೆ, ಅದು ತಪ್ಪುಗಳಂದು ಭಾವಿಸಿಕೊಳ್ಳೋದಕ್ಕಿಂತ ಉಚಿತವಾಗಿ ನಾವು ಅದನ್ನು ನಿತ್ಯವಾಗಿ ಪಾರಾಯಣ ಮಾಡಿ, ಅರ್ಚನೆ ಮಾಡಿ, ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಾವು 41 ದಿನ ಅಥವಾ 1 ತಿಂಗಳು 2 ತಿಂಗಳು ನಿರಂತರವಾಗಿ ಮಾಡುವುದರಿಂದ ನಮಗೆ ಅದನ್ನು ಪೂರ್ತಿಯಾಗಿ ಅಕ್ಷರಗಳ ತಪ್ಪಿಲ್ಲದೆ ಮಾಡಲಿಕ್ಕೂ ಆಗ್ತಾ ಇದೆ.
ಮಠದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ, ಕೊಡಗು ಕುಶಾಲನಗರ ಅರಸಿಗುಪ್ಪೆ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದ ಶ್ರೀ ರಾಜೇಶ್ ನಾಥ್ ಗುರೂಜಿ ಹಾಗೂ ಚಿಕ್ಕಮಗಳೂರು ಕಡೂರು ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಶ್ರೀ ಭದ್ರಾನಂದ ಸ್ವಾಮೀಜಿ ಮೊದಲಾದವರು ಪಾಲ್ಗೊಂಡಿದ್ದರು. ಇನ್ನು ಓಂ ಶ್ರೀ ಪ್ರಕೃತಿ ಮಾತೃಶಕ್ತಿಯ ಲಲಿತಾ ಪದ್ಮಿನಿ, ವನಿತಾ, ಪುಷ್ಪಲತಾ, ಮಂಜುಳಾ, ಹರಿಣಾಕ್ಷಿ ಹಾಗೂ ಓಂ ಶ್ರೀ ಮಠದ ಮುಖ್ಯ ಕಾರ್ಯದರ್ಶಿ ಆಶಾ ಜಗದೀಶ್ ಗಟ್ಟಿ ಹಾಗೂ ಶಿಷ್ಯರು, ನಾನಾ ಭಕ್ತಾದಿಗಳು ಈ ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಪ್ರೀತಿಗೆ ಪಾತ್ರರಾಗಿದ್ದಾರೆ.